ಗೆದ್ರೆ ಅವ್ನು ಕಿಕ್ಕೋ, ನಿಂದು ಕೆಲಸ ನೋಡ್ಕೊ, ಅವ್ನು ಯಾವನ ಅಲ್ಲಿ ಗೆದ್ದ ಅಂತ. ಆಫೀಸ್ ಯೂಸ್ಗೆ ಚೆನ್ನಾಗಿದೆ. GT ತಗೊಬೇಕಂತ ಆಸೆ ಇರುತ್ತೆ, ಬಟ್ GT ತಗೊಳಕ್ಕೆ ಬಜೆಟ್ ಇರಲ್ಲ. ಒಂದೇ ಕೇಳಿಸ್ತಾರೆ ಗುರು ಇವರು. ಮೇ ಬಿ ಇವರು ಇವಾಗ ಸೆಕೆಂಡ್ ಸರ್ವಿಸ್ ಕಂಪ್ಲೀಟ್ ಆಗಿರಬೇಕು. 30,000 ಬಿಲ್ ಆಯ್ತು ಅಂತ ನಮ್ಕೊಳ್ಳಿದ್ದು ಸೆಕೆಂಡ್ ಸರ್ವಿಸು. ಗಾಡಿ ಸರ್ವಿಸ್ ಆಗಿದೆ, ಫುಲ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇಂಜಿನ್ ಆಯಿಲು, ಆಯಿಲ್ ಫಿಲ್ಟ್ರು ಅವೆಲ್ಲ ಓಕೆ. ಅದ್ರ ಜೊತೆಗೆ ಏರ್ ಫಿಲ್ಟ್ರು ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಓಕೆ, ಟೈಮು 10:13. ಇವಾಗ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಬೈಕ್ ಲಾಂಚಿಂಗ್ ಇವೆಂಟ್ ಇದೆ ಯಮಾ ಶೋರೂಮಲ್ಲಿ, ಚಂದನ್ ಮೋಟರ್ಸಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಅಪ್ರಿರಾ ಬೈಕು ನೆನ್ನೆ ಸರ್ವಿಸಿಗೆ ಬಿಟ್ಟು ಬಂದಿದ್ದೆ. ನೆನ್ನೆ ಆಲ್ಮೋಸ್ಟ್ ಮಧ್ಯಾಹ್ನ ಬಿಟ್ಟೆ. ಸೊ ನೆನ್ನೆ ಇಸ್ಕೋಬೋದಿತ್ತು, ಬಟ್ ಆಲ್ರೆಡಿ ಆ ಸೈಡಿಂದ ಈ ಕಡೆ ಸೈಡಿಗೆ ಬಂದುಬಿಟ್ಟಿದ್ನಲ್ಲ, ಮತ್ತೆ ಹೋಗೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು, ಅಂದರೆ ಲೈಕ್ ಸುಮ್ಮನೆ ಎಕ್ಟಿಕ್ಕು ಈ ಕಡೆಯಿಂದ ಆ ಕಡೆ ಓಡಾಡೋದು. ಹೆಂಗಿದ್ರು ನಾಳೆ ಹೋಗ್ತಾ ಇದ್ದೀನಿ, ಆವಾಗಲೇ ಇಸ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಬಿಟ್ಟಿದ್ದೆ. ಅದು ಗಾಡಿಗೆ ಒಂದು ಇಶ್ಯೂ ಇತ್ತು, ಡಿಸ್ಪ್ಲೇಟು, ಅದನ್ನು ರೆಡಿ ಮಾಡಿದಾರಂತೆ. ನೋಡೋಣ, ಲೈಕ್ ಹೊಸ ಡಿಸ್ಪ್ಲೇ ರಿಪ್ಲೇಸ್ ಮಾಡಿದ್ದಾರೆ ಅಥವಾ ಅದನ್ನೇನೋ ರಿವಿಟ್ ಮಾಡ್ತೀವಿ ಅಂತ ಹೇಳಿದರು. ಸೊ ಇವಾಗ ಹೋಗಿ ಅದನ್ನು ಕಲೆಕ್ಟ್ ಮಾಡಬೇಕು. ಇವಾಗ ಇಲ್ಲಿಂದ ಫಸ್ಟು ನಮ್ಮ ಬಾಯ್ಸ್ ಮನೆ ಹತ್ರಕ್ಕೆ ಹೋಗಿ ಅಲ್ಲಿಂದ ಸ್ಕೂಟಿ ತೊಗೊಂಡು ಹೋಗ್ತೀನಿ. ಏನಕ್ಕಂದರೆ ನಮ್ಮ ಜೊತೆ ಇವಾಗ ನಮ್ಮ ಆಂಜನ್ ಬಿ ಶೇಕಿನೂ ಬರ್ತಾ ಇದ್ದಾರೆ. ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಮಾಡೋ ಪ್ಲಾನ್ ಇದೆ, ಅದಕ್ಕೆ ಅವ್ರನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗಿದ್ರು ಭಾನುವಾರ ಮಲ್ಲೇ ಬಿದ್ದಿರ್ತಾನೆ, ಅವನೇನು ಕೆಲಸ ಇರಲ್ಲ. ಅವನೇನು ಕೆಲಸನೂ ಮಾಡಲ್ಲ ಅವನು, ಬಿಡಿ ಓಲೇದು. ಆಮೇಲೆ ಜಾಸ್ತಿ ಲಾಗ್ ನೋಡೋರು ಆಮೇಲೆ ಪಿಕ್ ಹೊರ್ಕೊಬಿಡ್ತಾನೆ. ಓಕೆ, ಈ ಬ್ಯಾಕ್ಗ್ರೌಂಡ್ ತೋರಿಸಿ ಸುಮಾರು ದಿನ ಆಗಿತ್ತು. ನೈಸ್. ಓಕೆ, ಇನ್ನೇನು ಕ್ಯಾಬು ಬರ್ತಾ ಇದೆ. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮ್ಮ ಆಂಜನ್ ಬಿ ಶೆಟ್ಟಿ ಅವ್ರ ಸ್ಕೂಟಿ ಓಡಿಸ್ತಾ ಇದ್ದೀವಿ. ಇವಾಗ ನಮ್ಮ ಟಾಸ್ಕ್ ಬಂದು 25 ಕಿಲೋಮೀಟ್ರ್ ಕವರ್ ಮಾಡಬೇಕು ಇನ್ನೊಂದು 30 ನಿಮಿಷದಲ್ಲಿ. ನಾವು ಇನ್ ಟೈಮಲ್ಲಿ ರೀಚ್ ಆಗಬೇಕು ಅಂದರೆ, ಆ್ಯಕ್ಚುಲಿ ಲೇಟ್ ಆಗಿದೆ, ಬಟ್ ಸ್ಟಿಲ್ ಇನ್ ಟೈಮ್ ರೀಚ್ ಆಗಬೇಕು ಅಂದರೆ ಆ ಥರ ಮಾಡಬೇಕು. ನಮ್ಮ ಆಂಜನ್ ಬಿ ಶೆಟ್ಟಿ ಅವರು ಪಿಲಿಯನ್ನ ಕೂತಿದ್ದಾರೆ. ನಾನು ಸ್ಕೂಟಿಲಿ ಮೋಟರ್ ಲಾಕ್ ಮಾಡಿ ಜಮಾನೇ ಆಗೋಯ್ತು. ಮುಂಚೆ ಮಾಡಿದ್ವಿ, ಅದೇ ಏನೋ ರಿವ್ಯೂ ಥರ ಅವು ಇವು ನಾವು ಮಾಡ್ತಾಯಿದ್ವಿ ಅವಾಗಿಂದ. ಇವತ್ತು ರೋಡ್ ಫ್ರೀ ನೋಡೋದಕ್ಕೆ ಒಂಥರ ಖುಷಿ. ಈ ಥರ ಯಾವಾಗಲೂ ಇದ್ದರೆ, ಐ ಮೀನ್ ವೀಕ್ ಡೇಸಲ್ಲಿ ಅಂತೂ ನೆಕ್ಸ್ಟ್ ಲೆವೆಲ್. ಇಲ್ಲೇ ಅಂತೆ ಅದು ಏನೋ ಇದು ಮಾಡೋದು, ಅದೆಲ್ಲ ಟನಲ್ ರೋಡ್ ಏನು ಟನಲ್ ರೋಡ್ ಮಾಡ್ತಾರೆ ನೋಡೋಣ. ಇನ್ನು ಅದು ಮಾಡೋಕ್ಕೆ ಎಷ್ಟು ವರ್ಷ ಬೇಕು. ಅದು ಮಾಡಿದ್ರೆ ಬಿದ್ದಿದ್ದು ಹೋಗಿ ಹೊರಗಡೆ ಎಲ್ಲ ಸಿಗಾಕೊಬಿಟ್ರೆ ಇವು. ಆ್ಯಕ್ಚುಲಿ ನಾನು ಲೇಟ್ ಆಗೋದಕ್ಕೆ ಇವತ್ತು ರೇಸು ಕಾರಣ. F1 ನೋಡ್ತಾ ಕೂತಿದ್ದೆ. ಇವತ್ತೇನಾದ್ರು ಮ್ಯಾಕ್ಸು ಫಸ್ಟ್ ಪೊಸಿಷನಲ್ಲಿ ಎಂಡಾಗಿ ಲ್ಯಾಂಡೋ ಕ್ರಾಶ್, ಇವನು ಬಿಡಿ ಆಸ್ಕರ್ ಏನಾದರೂ ಪರವಾಗಿಲ್ಲ, ಲ್ಯಾಂಡೋ ಕ್ರ್ಯಾಶ್ ಆಗಿ ರೇಸಿಂದ ಹೊರಗಡೆ ಆಗಿ ತಪ್ಪಿದರೆ ಒಂದು 5th ಕೆಳಗಡೆ ಎಂಡ್ ಮಾಡಿ ಮ್ಯಾಕ್ಸಿಗೆ ಇನ್ನಷ್ಟು ಒಳ್ಳೆ ಚಾನ್ಸ್ ಓಪನ್ ಆಗುತ್ತಾ ಅಂತ ನೋಡ್ತಾ ಇದ್ದೆ ಚಾಂಪಿಯನ್ಶಿಪ್ಪಿಗೆ. ಬಟ್ ಏನು ಮಾಡೋಣ, ಲ್ಯಾಂಡೋ ಸೆಕೆಂಡಲ್ಲೇ ಅವನೇ. ಬಟ್ ಮ್ಯಾಕ್ಸ್ ಈ ರೇಸ್ ಗೆಲ್ತಾನೆ, ಬಟ್ ಲ್ಯಾಂಡೋ ಸೆಕೆಂಡಲ್ಲಿ ಇರೋದ್ರಿಂದ ಪಾಯಿಂಟ್ಸ್ ಡಿಫ್ರೆನ್ಸ್ ಜಾಸ್ತಿ ಆಗೋಲ್ಲ. ಏನು ಒಂದು 18-25 ಅಂದರೆ ಎಷ್ಟು 7 ಪಾಯಿಂಟ್ಸು. ಬಟ್ ಅವನು ಅಲ್ಲೇ ಪೋಲಲ್ಲಿ ಗೆದ್ದಿದ್ದಾನಲ್ಲ, ಅಲ್ಲೇ ಮ್ಯಾಚಪ್ ಆಗೋಗುತ್ತೆ. ಸ್ಟಿಲ್ ಕಷ್ಟ ಇದೆ. ನೆಕ್ಸ್ಟ್ 2 ರೇಸ್ ಗೆದ್ದರೂ ಕಷ್ಟ. ಲ್ಯಾಂಡೋ ಯಾವ್ದಾದ್ರು ಕ್ರ್ಯಾಶ್ ಆಗಲೇಬೇಕು. ಗೈಸ್, ನಾನು ನಾರ್ಮಲಾಗಿ ಪೊಲಿಟಿಕ್ಸ್ ಎಲ್ಲ ಬಗ್ಗೆ ಮಾತಾಡಲ್ಲ, ಬಟ್ ನಿಮಗೆ ಅನಿಸುತ್ತೆ ಒಪಿನಿಯನ್ ಕಮೆಂಟ್ ಹಾಕಿ. ಲೈಕ್ ನನ್ನ ಪ್ರಕಾರ ಇಲ್ಲಿ ಟನಲ್ ರೋಡ್ಗಿಂತ ಮೆಟ್ರೋಗಳೇ ಜಾಸ್ತಿ ಮಾಡಿದ್ರೆ ಒಳ್ಳೆಯದು. ಬಸ್ಸು ಮೆಟ್ರೋಗಳು ಜಾಸ್ತಿ ಮಾಡಿದ್ರೆ ಅವಾಯ್ಡ್ ಆಗುತ್ತೆ. ಯಾಕಂದರೆ ಈ ರೋಡಲ್ಲಿ ಇನ್ನೂ ಮೆಟ್ರೋ ಬಂದಿಲ್ಲ. ಸೊ ಮೆಟ್ರೋ ಬಂದಾದಮೇಲೆ ಟ್ರಾಫಿಕ್ ಹೆಂಗಿರುತ್ತೆ ಅನ್ನೋದನ್ನು ನೋಡಬೇಕು. ಅದ್ರ ನೆಕ್ಸ್ಟ್ ಟನಲ್ ರೋಡ್ ಮಾಡಿದ್ರೆ ಬೆಟರ್ ಇರುತ್ತೆ. ಬಿಕಾಸ್ ನೋಡಿರಿ, ಇವಾಗ ಮೆಟ್ರೋ ಆದರೆ ಮೆಜಾರಿಟಿ ಬಸ್ಸು ಆಮೇಲೆ ಕಾರಲ್ಲಿ ಬರೋರೆಲ್ಲ ಮೆಟ್ರೋದಲ್ಲಿ ಬರೋಕ್ಕೆ ಟ್ರೈ ಮಾಡ್ತಾರೆ. ಈಗ ನೋಡಿರಿ, ಈಗ ನಮ್ಮ ಮನೆಯಿಂದ ಇಲ್ಲಿ ಮೆಟ್ರೋ ಇದೆ ಅಂದರೆ ನಾನು ಮೆಟ್ರೋದಲ್ಲಿ ಬರೋಕ್ಕೆ ನೋಡ್ತೀನಿ. ಯಾವ ಈ ಟ್ರಾಫಿಕಲ್ಲೆಲ್ಲ ಬೈಕ್ ಓಡಿಸ್ಕೊಂಡು ಕಾರ್ ತಗೊಂಡು ಎಲ್ಲ ಬರ್ತಾರೆ, ಹಿಂಸೆ. ಮೆಟ್ರೋ ಇದ್ದರೆ ಈಸಿ. ಸೊ ಬೆಟರ್ ಆಪ್ಷನ್ ಮೆಟ್ರೋನೇ. ನಾನು ನೀಟಾಗಿ ನೋಡಿಲ್ಲ, ಅವಾಗ ನೋಡ್ಕೊಬಿಟ್ಟು ನಮ್ಮ ಶೆಟ್ಟಿ ಹೆಂಗೆ ಅವನೇ ಗೊತ್ತೇ. ಇವನು ಲೇಟಾಗಿ ಬಂದಿರೋದು, ಲವ್ಡೇ ಲೇಟ್ 1 ಅವರ್ ಅಲ್ಲ. ಫಸ್ಟ್ ಟೈಮು ನನ್ನ ವ್ಲಾಗಲ್ಲಿ. ಸವಾಲ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ರೋ. ಇವತ್ತು ಡುಕ್ ಮಾಡಿರೋದು. ಸೊ ನಾರ್ಮಲಾಗಿ ಬೇರೆ ಕಡೆ ಪ್ರಾಕ್ಸಿ ಮಾಡ್ತೀವಿ, ಇವತ್ತು ಪ್ರಮೋಷನಲ್ಲಿ ಪ್ರಾಕ್ಸಿ ಮಾಡಿದ್ದೀವಿ. ಸೊ ಇಲ್ಲಿ ಲಾಂಚ್ ಆಗಿದೆ ಆಲ್ರೆಡಿ. ಲಾಸ್ಟ್ ಕೇಕ್ ಕಟಿಂಗ್ ಬಂದೆ. ಇಲ್ಲ ಬೇಗ ಬರ್ತಾ ಇದ್ದೆ, ಬಟ್ ಅದೇ ನೀನು ಯಾವತ್ತು ತಾನೇ ಬೇಗ ಬಂದಿದೆ ಹೇಳು. ಬ್ರೋ, ನೀವು ಅದು ಫೋನ್ ಮಾಡಿ ಹೇಳಿದ್ದೀನಿ, ಲೇಟ್ ಮಾಡ್ಬೇಡ, ಬೇಗ ಬಾ ಅಂತ. ಅದು F1 ಬರ್ತಾಯಿತ್ತು 9:30 ಇವತ್ತು. ಮ್ಯಾಕ್ಸ್ ಗೆದ್ದ, ಅದು ನೋಡ್ತಾ ಹಂಗೆ. ಅವ್ನು ಗೆದ್ರೆ ಅವ್ನು ಕಿಕ್ಕೋ, ನಿಂದು ಕೆಲಸ ನೋಡ್ಕೊ, ಅವ್ನು ಯಾವನ ಅಲ್ಲಿ ಗೆದ್ದ ಅಂತ. ಹಂಗಲ್ಲ ಬ್ರೋ, ಕ್ಯಾಬಲ್ಲಿ ಬರ್ತಾ ನೋಡ್ಕೊ ಬಂದಿದ್ದೆ ನಾನು. ಅದು ಕ್ಯಾಬಲ್ಲಿ ಬರ್ತಾ ನೋಡ್ಕೊಂಬ. ಅದೇನಂದೆ F1 ಇತ್ತು, ಅದಕ್ಕೆ ಲೇಟ್ ಆಯಿತು ಅಂದೆ ತಾನೇ ಹೇಳಿದ್ದು. ನೆನ್ನೆ ನೈಟು ವ್ಲಾಗ್ ಎಡಿಟ್ ಮಾಡಿದ್ದೆ, ಅದನ್ನು ಮಲ್ಕೊಳ್ಳೋಷ್ಟು 2 ಗಂಟೆ ಆಗಿಬಿಟ್ಟಿತ್ತು. ಸರಿ, ಇವಾಗ ಚಿಕನ್ ಬಿರಿಯಾನಿ ಕೊಡ್ಕೊಂಡು
ಚಿಕನ್ ಬಿರಿಯಾನಿ ಗಾಡಿ ಸರ್ವಿಸ್ ಏ, ಇವತ್ತು ಸೈಕ್ ಸೀನ್ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಸೊ ನಂಗೆ ಕೊಟ್ಟಿದ್ದು. ಹ್ಯಾಂಗೋ ಜನ ಹಾಂ ಹೇಳಿ ವರ್ಷ ಏನಾಯ್ತು ಹೇಳಿ ಫಸ್ಟಿಂದ ಹೇಳಿ ಕರೆಕ್ಟಾಗಿ. ಇವರು ಸಿಗ್ನಲ್ ನಿಂತಿದ್ರು ಅಣ್ಣ, ಇಲ್ಲ ಅವ್ರಿಗೆ ಗೊತ್ತಿಲ್ಲ ಇಲ್ಲ ನಿಂತಿದ್ದು. ನಾನು ಗಂಟೆ ಸಹ ಹೊಡೆದ್ಬಿಟ್ಟು ಯಾರ್ಯಾರು ಹೋಗ್ರಿ ಸೈಡಿಗೆ ಅಂದೆ. ನೀನೇನದು ಅಯ್ಯೋ ನಾನು ನೋಡಿದೆ ಫಸ್ಟ್ ಸಿಗ್ನಲ್ ರೆಡ್ ಇತ್ತು, ಆಮೇಲೆ ನೋಡಿದ್ರೆ ರೈಟ್ ಟರ್ನ್ ಇಲ್ಲ ಅಂತ ಇದಾಕ್ಬಿಟ್ಟಿತ್ತು. ಅದಕ್ಕೆ ಮುಂದೆ ಹೋಗಿ ಲೆಫ್ಟ್ ತಗೊಂಡು ಹಿಂಗೆ ಬರೋಣ ಅಂತ ಬಂದೆ. ಅದಕ್ಕೆ ಹೇಳ್ತಾರೆ ಹೇಳಿ ಅದನ್ನು ಡೈಲಾಗ್ ಹೇಳಿ. ಬೇಕು ಅಂತ ಹೋಗಿದ್ದಲ್ಲ, ದಾರಿ ತಪ್ಪಿ ಹೋಗಿದ್ದು. ಬರಲು ಮನಸ್ಸುಂಟು, ಬೇರೆಯವರು ದಾರಿ ಮಾಡಿ ಕೊಡಬೇಕು. ನಮ್ಮ ಗೋಲ್ಡನ್ ಅಂಜನ್ ಬಿಸ್ನೆಸ್ ಪಾರ್ಟ್ನರ್ಸ್ ನೋಡ್ರಿ ಬ್ರೋ, ಇವತ್ತು ಕರ್ಕೊಂಡ್ ಬಂದಿದ್ದೀವಿ. ಫೈನಲಿ ಬಂದ. ಸಂಡೇ ಆದರೆ ಬರ್ತಾನೆ ಅಷ್ಟೇ, ಏನು ಕೆಲಸ ಏನು ಮಾಡಲ್ಲ ಇವನು, ಸುಮ್ಮನೆ ಕೂತಿರ್ತಾನೆ. ಬಿಸ್ನೆಸ್ ಮಾತಾಡ್ಬೇಕು. ಗೈಸ್, ಯಾವ್ಯಾವುದು ಹೊಸ ಗಾಡಿಗಳು ಲಾಂಚ್ ಆಗಿದೆ ಅಂತ ಒಂದು ತೋರ್ಸ್ಕೊಂಡು ಹೋಗ್ತೀವಿ. ಇಲ್ಲಿ ನೋಡ್ರಿ, ಇದು ಯಾವುದಿದು ಸ್ಕ್ರಾಮ್ಲರು. ಸೊ ಇದು ಆಲ್ಮೋಸ್ಟ್ ಸೇಮ್ 155cc ಇಂಜಿನ್ನು. ಸೇಮ್ ಗಾಡಿಲಿ ಏನು ಚೇಂಜಸ್ ಇಲ್ಲ, ಲುಕ್ಸ್ ಮಾತ್ರ ಚೇಂಜ್. ಅದು ಸಿಟಿ ಇದಕ್ಕೆ ಇದು ಸ್ಕ್ರಾಮ್ಲರು, ಇದು ಅಷ್ಟೇ ಲುಕ್ ಮಾತ್ರ ಚೇಂಜ್. ಇದು ಎಲ್ಲ ಚಾಸಿ ಬಾಡಿ ಲೈನ್ ಎಲ್ಲರೂ ಸೇಮ್, ಹ್ಯಾಂಡಲ್ ಸೇಮ್. ಬಟ್ ಏನಂದ್ರೆ ಇದಕ್ಕೆ ಸ್ವಲ್ಪ ಅದೇ ಈಗ ಎಕ್ಸ್ಟ್ರಾ ಕೊಟ್ಟವ್ರೆ. ಈಗ R15 ಎಲ್ಲ ಸಿಟಿ ಕಾಲೇಜ್ ಹುಡುಗರಿಗೆ ಅಂತ ಬಿಟ್ಟಿದ್ರು. ಇದನ್ನ ಸ್ವಲ್ಪ ದೊಡ್ಡವ್ರು ಹಿಡ್ಕೊಂಡು ಸಿಟಿ ಒಳಗಡೆ ಓಡಿಸೋದಕ್ಕೆ ಸ್ಕ್ರಾಮ್ಲರ್ ಸ್ವಲ್ಪ ಸ್ಟೈಲಾಗಿ ಕಾಣಿಸೋದಕ್ಕೆ ಬಿಟ್ಟವ್ರೆ. ಆಫೀಸ್ ಯೂಸ್ಗೆ ಚೆನ್ನಾಗಿದೆ. GT ತಗೊಬೇಕಂತ ಆಸೆ ಇರುತ್ತೆ, ಬಟ್ GT ಒಳಗೆ ಬಜೆಟ್ ಇರಲ್ಲ. ಇದೊಂಥರ ಚೆನ್ನಾಗಿದೆ ಆದ್ರೂ. ಸಮೋಸದೇ ಬಿಡಲಿಲ್ಲ, ಮತ್ತೆ ಕೊಡಲಿಲ್ಲ, ಪಪ್ಪು ಕೊಟ್ಟಿಲ್ವಾ ನಿಮಗೆ? ಇಲ್ಲ, ಇವರೇ ಕಬ ಅಂತ ತಿಂದ. ನಾನೇನು ತಿಂದೆ ಸಮೋಸ ತಿನ್ನಿಲ್ಲ. ನಾನು ಸಮೋಸನೂ ತಿನ್ನಲ್ಲ, ಪಪ್ಪು ತಿನ್ನಲಿಲ್ಲ. ನಾನು ಬರೀ ಕೇಕ್ ತಿಂದೆ. ಇವನು ತಿಂದ, ಎಲ್ಲ ತಿಂದ. ಇವನು ಎರಡು ತಿಂದ. ಅವ್ನು ಇವನಿಂದು ಜಿಮ್ಮಿಗೆ ಹೋಗ್ತಾನಂತೆ, ಎಲ್ಲನೂ ತಿಂತಾನೆ. ಫೈನಲಿ ಲಾಂಚ್ ಇವೆಂಟ್ ಎಲ್ಲ ಬಂದು ಸ್ವಲ್ಪ ಲೇಟಾಗಿ ಬಂದು ಪ್ರಾಕ್ಸ್ ಎಲ್ಲ ಮುಗಿಸಿ ಲಾಂಚ್ ಎಲ್ಲ ಆಯಿತು. ಬಿಡ್ರಿ ಬಡ ಒಂದೇ ಕೇಳಿಸ್ತಾರೆ ಗುರು ಇವರು. ನೀವೇನಾದ್ರು ನಿಯರ್ ಬೈ ಬನಶಂಕರಿ ಇದ್ರೆ ಅಥವಾ ಇಲ್ಲಿ ಯಾವ ಏರಿಯಾ? ಬನಶಂಕರಿ, ಹತ್ರಗುಪ್ಪೆ ಹತ್ರ ಇದ್ರೆ, ರಿಂಗ್ ರೋಡ್ ಹತ್ರ ಇದ್ರೆ ಬನ್ನಿ ಒಂದ್ಸಲಿ. ಪೆಟ್ರೋಲ್ ಬಂಕ್ ಅಲ್ಲಿ ನಿಯರ್ ಬೈ ಇದ್ರೆ ಅಥವಾ ಬ್ರೋ ಸಾಕು ಬ್ರೋ. ಇವೆಲ್ಲಾದ್ರೂ ಇದ್ರೆ ಬೆಂಗಳೂರಲ್ಲಿ ಇದೆ ಸಾಕು, ಬನ್ನಿ ಚಂದನ್ ಮೋಟರ್ಸ್ ವಿಸಿಟ್ ಮಾಡ್ರಿ. ಸೊ ಎಲ್ಲ ಗಾಡಿಗಳು ನಿಮಗೆ ಟೆಸ್ಟ್ ಡ್ರೈವ್ ಸಿಗುತ್ತೆ. ಆಮೇಲೆ ಏನಾದ್ರು RX100 ನೋಡೋಕ್ಕೂ ಸಿಗುತ್ತೆ. RX100 ನೋಡೋಕೆ ಸಿಗುತ್ತೆ. ಅಷ್ಟೊಂದು ಹೋಗ್ಬೇಡ, ಬರೋ ಅಷ್ಟು ಕೇಳಲ್ಲ. ಇನ್ಡೆಪ್ತ್ ಇನ್ಫಾರ್ಮೇಷನ್ ಬೇಕಂದ್ರೆ ನೀವು ಬಂದು ವಿಸಿಟ್ ಮಾಡಿ ಶೋರೂಮ್ಗೆ. ಸೊ ಲೈಕ್ ಇವಾಗ ಆಲ್ರೆಡಿ R15 ಮತ್ತು MT ಬಗ್ಗೆ ಸ್ವಲ್ಪ ಬೋರ್ ಆಗಿರ್ತಾರೆ ಆಡಿಯನ್ಸು. ಏನಕ್ಕಂದ್ರೆ ಸುಮಾರು ವರ್ಷದಿಂದ ಇದೆ, ಕಾಮನ್ ಆಗಿದೆ ಅಂತ ಚೇಂಜ್ ಕೇಳ್ತಾರೆ. ಆ ಚೇಂಜಿಗೋಸ್ಕರ ಗಾಡಿಗಳು ತಂದಿದ್ದಾರೆ. ಇದನ್ನು ಚೆನ್ನಾಗಿದ್ದಾವೆ. ಎಸ್ಪೆಷಲಿ ಅದು ಕೆಫೆ ರೇಸರು ಸ್ಕ್ರಾಮು XR XSR ಸಾಕಾಗಿದ್ದಾವೆ. ಇವೆಂಟು ಸ್ವಲ್ಪ ಲೇಟಾಗಿ ಬಂದೆ, ನೆಕ್ಸ್ಟ್ ಸ್ವಲ್ಪ ನೋಡೋಣ, ಬೇಗ ಬರೋದು ಟ್ರೈ ಮಾಡೋಣ. ರೇಸ್ ಇವೆಂಟ್ ಅಂತೆ ಲೇಟಾಗಿ ಬಂದ್ಬಿಟ್ಟು ಅವ್ನು ಬಾನ್ ಬೀಚ್ ಬೈಕರ್ತಾರ, ಅವನು ಅಲ್ಲಿ ಹೋಗಿ ಅನ್ವೀಲ್ ಮಾಡಿದ್ದೈತೆ ಗಾಡಿ. ಪರವಾಗಿಲ್ಲ, ನಾನು ಮಾಡೋದು ಸವಾರ್ ಮಾಡೋದು ಎಲ್ಲ ಒಂದೇ. ಸರಿ, ಹಂಗಾದ್ರೆ ಅದು ಬೇರೆ ಇದು ಬೇರೆ ಬ್ರೋ. ಓಕೆ ಬಾಯ್ಸ್, ಗೈಸ್ ನಾವು ಓಡಿಸಿದ್ವಲ್ಲ CBR, ಇವಾಗ ಎಕ್ಸಾಸ್ಟ್ ಚೇಂಜ್ ಆಗಿಬಿಟ್ಟಿದೆ. ಅದು ಯಾವುದು ಇದ್ದಿದ್ದು ಮುಂಚೆ ಎಕ್ಸಾಸ್ಟ್ ಹತ್ರ? ಮುಂಚೆ ಇದ್ದಿದ್ದು ಎಕ್ಸಾಸ್ಟ್ ಯಾವುದು? ಇವಾಗ ಯೋಶಿಮ. ಓಕೆ, ಒಂದ್ಸಲಿ ಕ್ರೇಜಿ. ನಮ್ಮ ವರ್ಷ BMW ಫುಲ್ಲು ಅವನಿಗೆ ಇಷ್ಟ ಆಗಿಬಿಟ್ಟು ತೊಗೋಬೇಕು ಅಂತ ಕೂತಿದ್ದಾನೆ. ನೆಕ್ಸ್ಟ್ ಈಗ ನಂಬರ್ 18 ಎಲ್ಲ 18 ರಿಜಿಸ್ಟ್ರೇಷನ್ ಓನರ್ದು. ಬೇಗ ತಗೋ, ನನಗೆ ರೌಂಡ್ ಕರ್ಕೊಂಡು ಹೋಗು. ಸಖತ್ತಾಗಿದೆ. You could be the beauty and I could be your monster. ಬ್ರೋ ಬಂದೆ ಒಂದು ನಿಮಿಷ. ಬಂದೆ. ನಿಮ್ಮ ಗೋಲ್ಡ್ ಇಸ್ 300. ಅಪ್ಪ ಗೊತ್ತಲ್ವಾ ನಿಮಗೆ ಶೋರೂಮು? ಗೊತ್ತಿಲ್ವಾ ಹರ್ಷ? ಬಟ್ BMW LT ಅಲ್ಲ. ಎಷ್ಟಾಯ್ತು ನಿಮ್ಮ ಸರ್ವಿಸ್ ಬಿಲ್ಲು? 30,000. ನೋಡಿ ಗೈಸ್, ನೀವು 0 ಇಟ್ಟರೆ 30,000 ಇಡಬೇಕು ಸರ್ವಿಸಿಗೆ. ಏನಕ್ಕೆ ಅಷ್ಟೊಂದು ಆಗಿದ್ದು ಸರ್ವಿಸು? ಏನಕ್ಕೆ 30,000 ಆಗಿದ್ದು? ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡಲ್ಲ ಇವರು. ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಲ್ಲ, ಯೂಟ್ಯೂಬಲ್ಲಿ ಹಾಕ್ತೀರಾ ನೀವು? ಯೂಟ್ಯೂಬಲ್ಲಿ ಹಾಕಿದ್ರೆ ನೋಡ್ತಾರೆ. ನೀವು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀರಾ, ನಂಬರ್ ನೋಡಲ್ಲ. ಅವಳೆ ಸ್ಟೇಜ್ 2 ಆಗಿದೆ. ಕೋಡ್ 6 ನೋಡಿದೆ ಇಲ್ಲೇ ಸ್ಟಿಕ್ಕರು.
ಹೋಗೋಣ ಬ್ರೋ, ಎಲ್ಲ ಹೋಗೋಣ ಒಟ್ಟಿಗೆನೆ, ಚೆನ್ನಾಗಿರುತ್ತೆ. ಅಲ್ದೆ ಬನ್ನಿ, ಬ್ಯಾಗ್ ನೀವು ಹಾಕೋಬಿಡಿ, ಹಿಂದೆ ಜಾಗ ಉಳಿಯುತ್ತೆ ಕೂರಕ್ಕೆ. ಬನ್ನಿ ಸೋಬ್, ಹರ್ಷ, ಅಪ್ರಿಲ ಶೋರೂಮು. ಓಕೆ ಬ್ರೋ, ಬಾಯ್. You could be the beauty and I could be your monster. ಓ, ಗಾಡಿ ಸ್ಮೂತ್ ಇದೆ. ಓ, ಮೇ ಬಿ ಇವರು ಇವಾಗ ಸೆಕೆಂಡ್ ಸರ್ವಿಸ್ ಕಂಪ್ಲೀಟ್ ಆಗಿರಬೇಕು. 30,000 ಬಿಲ್ ಆಯ್ತು ಅಂತ ನಮ್ಗೆ ಸೆಕೆಂಡ್ ಸರ್ವಿಸು. ಗೋಲ್ಡಿ ಸ್ಕೂಟಿ ಫುಲ್ಲು ಜಾಲಿ ಜಾಲಿ. ಇವ್ರಿಗೆ ಒಂದು ಶಿಫ್ಟರ್ ಒಂದು ಹಾಕ್ಸ್ಕೊಳ್ಳಿ ಕೇಳಬೇಕು. ಶಿಫ್ಟರು ಎಕ್ಸಾಸ್ಟು ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬ್ರಾ, ನೀವು ಶಿಫ್ಟರ್ ಹಾಕ್ಸ್ಬೋದಲ್ವಾ? ಶಿಫ್ಟರ್ ಹಾಕ್ಸ್ಬೋದಲ್ವಾ? ಶಿಫ್ಟರ್, ಕ್ವಿಕ್ ಶಿಫ್ಟರ್ ಹಾಕ್ಸ್ಬಿಡ್ರಿ ಬ್ರೋ. ಒಂದು ಕ್ವಿಕ್ ಶಿಫ್ಟರ್ ಮತ್ತು ಒಂದು ಎಕ್ಸಾಸ್ಟು ಸಕ್ಕತ್ತಾಗಿರುತ್ತೆ. ಇನ್ನು ನಾನು ಎಕ್ಸಾಸ್ಟ್ ಅಂತ ಹೇಳ್ತಿದ್ದೀನಿ ಗೈಸ್. ನಾನು ಇವತ್ತು ಎಕ್ಸಾಸ್ಟ್ ಹಾಕ್ಸೋದಕ್ಕೆ ಹೋಗ್ಬೇಕಿತ್ತು, ಗಾಡಿ ಬಿಡಬೇಕಿತ್ತು ತಗೊಂಡೋಗಿ. ಬಟ್ ಇವತ್ತು ನಮ್ಮ ನಿಶಾಲ್ ಬ್ರೋ ಅವರು ಇಲ್ಲ ಹೊರಗಡೆ ಹೋಗ್ತಾ ಇದ್ದಾರಂತೆ. ಅವರು ಫುಲ್ಲು ಮಂಗಳೂರಿಗೆ ಹೋಗ್ತಾವ್ರೆ, 1 ವಾರ ಆಗುತ್ತಂತೆ ಬರೋದು. ಸೊ ಈಗ ಅವರೇ ಇಲ್ಲ ಅಂದರೆ ಅಲ್ಲಿ ಇನ್ನೇನು ಗಾಡಿ ಬಿಟ್ಟು ಯೂಸ್ ಇಲ್ಲ. ಸೊ ಅದಕ್ಕೆ ಅವ್ರು ಬರಲಿ ನೆಕ್ಸ್ಟ್ ವೀಕು. ನಾನು ನೆಕ್ಸ್ಟ್ ವೀಕ್ ಬಿಡ್ತೀನಿ ಎಕ್ಸಾಸ್ಟಿಗೆ, ಇಲ್ಲಾಂದರೆ ಈ ವೀಕೆ ಬಿಟ್ಬಿಡುವೆ, ಇವತ್ತೇ ಬಿಟ್ಬಿಡುವೆ. ಅಲ್ಲಿ ಸಿಗ್ನಲ್ವರೆಗೂ ಅಷ್ಟೇ, ಸಿಗ್ನಲಿಂದ ಮುಂದೆ ಏನೋ ಟ್ರಾಫಿಕ್ ಇರಲ್ಲ ಆ ಕಡೆ ಕನಕಪುರ ರೋಡಲ್ಲಿ. ಓಕೆ ಬಾಯ್ಸ್, ಗಾಡಿ ಸರ್ವಿಸ್ ಆಗಿದೆ, ಫುಲ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಆ್ಯಕ್ಚುಲಿ ನೆಕ್ಸ್ಟ್ ಲೆವೆಲ್ ಸರ್ವಿಸ್ ಸಪೋರ್ಟ್ ಕೊಟ್ಟಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ಟು ವಿಶ್ವನಾಥ್ ಸರ್ ಆ್ಯಂಡ್ ಅವ್ರ ಹೆಸರು ಮಾಡ್ತಾಯಿತ್ತು, ಇಲ್ಲ ವೀಡಿಯೋ ಕಾಣಿಸ್ತಾರೆ ಬ್ರೋ. ಹಾಂ, ಇದು ನಮ್ಮದು ಪೇಡ್ ಸರ್ವೀಸು. ಬಟ್ 7,500 ಆಗೋಗಿದೆ, 7,300. ಆಮೇಲೆ ಒಂದು ನಾನು ಡಿಸ್ಪ್ಲೇ ಏನಿದೆ ಅದನ್ನು ಕ್ಲೈಮ್ ಆಗಿದೆ. ಸೊ ಓಕೆ, ಐ ಆಮ್ ಕಂಪ್ಲೀಟ್ಲಿ ಹ್ಯಾಪಿ ನಾವು. ಅದು ಇನ್ನೊಂದು ಏನಂದರೆ ಈಗ ಬ್ರೇಕ್ ಪ್ಯಾಡ್ಸ್ ಇಲ್ಲ, ಸೊ ಅದಕ್ಕೆ ಬ್ರೇಕ್ ಅಪ್ಲೈ ಮಾಡೋಕ್ಕೋಗಲ್ಲ. ನಾನೀಗ ಅದಕ್ಕೆ ಬ್ರಿಂಬೋ ಬ್ರೇಕ್ ಪ್ಯಾಡ್ಸ್ ಹಾಕ್ಸ್ಬೇಕು ಫ್ರಂಟು. ಸೊ ಏನೇನು ಚೇಂಜ್ ಆಗಿದೆ ಅಂದರೆ ಈ ಸರ್ವಿಸಲ್ಲಿ ನಾರ್ಮಲ್ ಸರ್ವೀಸು, ಇಂಜಿನ್ ಆಯಿಲು, ಆಯಿಲ್ ಫಿಲ್ಟ್ರು ಅವೆಲ್ಲ ಓಕೆ. ಅದ್ರ ಜೊತೆಗೆ ಏರ್ ಫಿಲ್ಟ್ರು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಏರ್ ಫಿಲ್ಟ್ರು 1,500 ಸಮಥಿಂಗ್ ಏನೋ. ಸೊ ಓಕೆ, ಮೇಂಟೆನೆನ್ಸು ಈ ಥರ 7ರಿಂದ 10 ಒಳಗಡೆ ಇದ್ದಾರೆ. ಪೇಡ್ ಸರ್ವಿಸು, ಗಾಡಿ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಏನಕ್ಕೆ ಸರ್ವಿಸ್ ಇಂಟರ್ವಲ್ ನಿಮಗೆ ಮಾಮೂಲಿ 3,000ಕ್ಕೆ 4,000ಕ್ಕಲ್ಲ 6,000ಕ್ಕೆ ಇರೋದು. ಸೊ ನೀವು ಇಯರ್ಲಿ 1 or 2 ಮ್ಯಾಕ್ಸ್, ಅಂದರೆ ಜಸ್ಟ್ ವೀಕೆಂಡ್ ರೈಡ್ ಎತ್ಕೊಂಡು ಹೋಗಿ ಮೇಂಟೈನ್ ಮಾಡ್ತೀರಾ ಅಂದರೆ, ರೆಗ್ಯುಲರ್ ಯೂಸ್ ಮಾಡ್ತೀರಾ ಅಂದರೆ ಇನ್ನೊಂದು ಬಂದರೆ ಇನ್ನೊಂದು ಎಕ್ಸ್ಟ್ರಾ ಬರ್ಬೋದು. ಓ, ಗಾಡಿ ಸಖತ್ ಸ್ಮೂತ್ ಫೀಲ್ ಆಗ್ತಿದೆ ಗುರು. ಅದೇ ಚೈನ್ ಲೂಬ್ ಏನು ಮಾಡಿರಲಿಲ್ಲ ಲಾಸ್ಟ್ ಸರ್ವಿಸ್ ಬಿಟ್ಟಾದ್ಮೇಲೆ ಇವಾಗ ಓಕೆ. ಗೋಲ್ಡ್ ಪೆಟ್ರೋಲ್. ಓಕೆ, ನಮ್ಮ ಬಾಯ್ಸ್ ಎಲ್ಲ ಇವಾಗ ಇಲ್ಲಿಂದ ಕರುನಾಡು ನಾಟಿಪಾಲ ಹೋಗ್ತಾ ಇದ್ದೀವಿ. ಭಾನುವಾರ ಬಿರಿಯಾನಿ ಬೆಟ್ಟಿಂಗ್ ಮಾಡೋದಕ್ಕೆ. ಈ ಕಡೆ ಬಂದರೆ ಕರುನಾಡು ನಾಟಿಪಾಲ ಮಿಸ್ ಮಾಡಲ್ಲ. ಗೋಲ್ಡ್ ಇದು ಪೆಟ್ರೋಲ್ ಹಾಕ್ಸ್ಬೇಕು. ಹಾಂ, ಏನು ಗುರು ಸ್ಕೂಟಿ ಎಡಿ ಥರ ಯೂಸ್ ಮಾಡ್ತಾವ್ರೆ. ಕಮಾನ್ ಬಾಯ್, ಕಮಾನ್. ಓಕೆ, ಇನ್ನೂ ವಿಷಯ ಏನು ಗೊತ್ತಾ, ನಂದು ಪ್ರೀವಿಯಸ್ ಆಗಿ ಆರ್ಸಿ ನಡೀತಲ್ಲ, ಅದೂ ಅಷ್ಟೇ ಸರ್ವೀಸು 10,000 ಮೇಲೆಲ್ಲ ಆಗ್ತಾಯಿತ್ತು. ಅಂದರೆ ಲೈಕ್ ಸ್ಪೇರ್ ಪಾರ್ಟ್ಸ್ ಅದು ಇದು ಏನಾರು ಹಾಕ್ಸ್ತಾನೆ ಇರುವಲ್ವಾ. ಸೊ ಓಕೆ, ಇಲ್ಲೂ ಅಷ್ಟೇ ನಿಮಗೆ ಪೇಡ್ ಸರ್ವೀಸು, ಜಸ್ಟ್ ಪೇಡ್ ಸರ್ವೀಸು, ಇನ್ನೇನು ಎಕ್ಸ್ಟ್ರಾ ಸ್ಪೇರ್ ಪಾರ್ಟ್ಸ್ ಏನೋ ಹಾಕ್ತೀರ ಅಂದರೆ ನಿಮಗೆ 6.5 ಏನೋ ಬರುತ್ತೆ. ಇವಾಗ ನಂದು ಏರ್ ಫಿಲ್ಟರ್ ಎಕ್ಸ್ಟ್ರಾ ಇರೋದ್ರಿಂದ 7 ಸಮಥಿಂಗ್ ಏನೋ ಆಗಿರೋದಷ್ಟೇ. ಓಕೆ, ವರ್ತ್ ಈ ಸೆಗ್ಮೆಂಟ್ಸಲ್ಲಿ ಇಷ್ಟು ಬಿಲ್ ಮಾಡೋದು ಕಾಮನ್ನು. ಕರುನಾಡು ನಾಟಿಪಾಲಾಗಿ ಬಂದು ಫುಲ್ಲು ತಡ್ರಿ ಬ್ರೋ, ಏನು ರೋದೆ ಕೊಡ್ತೀರ ನೀವು? ಕರುನಾಡು ನಾಟಿಪಾಲಾಗಿ ಬಂದು ತಡ್ರಿ ಬ್ರೋ, ಮಟನ್ ಬಿರಿಯಾನಿ ತಿಂದ್ವಿ, ಸೌರಭ್ ಚಿಕನ್ ಬಿರಿಯಾನಿ ತಿಂದ, ನಮ್ಮ ಮಂಜು ಮಟನ್ ಬಿರಿಯಾನಿ, ಸವಾದ್ ಸಾರಿ ಅಲ್ಲಿ ಮೊನ್ನೆ ವಿಡಿಯೋದಲ್ಲಿ ಏನು ಮಾಡೋದು ಗೊತ್ತಾ, ಫಿಲ್ಟ್ರೇಸ್ಗೆ ಹೋಗ್ಬಿಟ್ಟು ಸ್ಟ್ರೆಲ್ಲು ಅಲ್ಲ ಅದು ಬೈಕು ಫುಲ್ಲು ಅಡ್ಡದಿಂದ ಚಿಕ್ಕಾಗ್ತಿತ್ತಲ್ಲ, ಏನು ಹೆಸರುಗಳಿಗೆ ಅಪ್ಪ ಬರಲಿಲ್ಲ ನನಗೆ, ಕಿಕ್ಕೊಡ್ಬಿಟ್ಟಿತ್ತು ಟೈಮಲ್ಲಿ, ಅದಕ್ಕೆ ಹೆಂಗೆ ಹೇಳ್ಬಿಟ್ಟೆ. ಆಮೇಲೆ ಕೊನೆ ಕರೆಕ್ಟಾಗಿ ಹೇಳಿದೆ. ನಿಮ್ಮದು 0 ಎಷ್ಟಾಯಿತು ಬಿಲ್ಲು? 21,000. ನೋಡಿರಿ ನಮ್ಮದು 450, 7,900. ನಮ್ಮದು ವಾರಂಟಿ ಕ್ಲೈಮ್ ಆಗುತ್ತೆ ಎಲ್ಲ 7,500. ಹೊಂಡ 10,000 ಆಗುತ್ತಾ? ನಮ್ದು ನಾರ್ಮಲ್ ಸರ್ವಿಸ್ 10,000ನೇ, ಬಟ್ ಇದು ಬೇರೆ ಥರ. ನನ್ನ ವಿಡಿಯೋದಲ್ಲಿ ಹೇಳ್ತೀನಿ.
ನಂದು ಏರ್ ಫಿಲ್ಟರ್ ಚೇಂಜ್ ಮಾಡಿಸಿದೆ, ಬಟ್ ಬ್ರೇಕ್ ಪ್ಯಾಡ್ಸ್ ಹೊರಡೆ ಹಾಕ್ತೀನಿ, ಬ್ರೆಂಬೋ ಬೇಕು ನನಗೆ ಅದಕ್ಕೇನೆ. ಓಕೆ ಹಾಕ್ಸಿದ್ರು ಬಿ ಎಮ್ ಸಿ ಅದಕ್ಕೆ ಓಕೆ ಬಿಡ್ರಿ, ಅವ್ರು ವ್ಲಾಗಲ್ಲಿ ನೋಡ್ಕೊ ಹೋಗ್ರಿ. ಮತ್ತೆ ಪಾಪ ಇವಾಗ ಮಾತಾಡಲ್ಲ ನಮ್ಮ ವ್ಲಾಗಲ್ಲಿ ಅವರೆಲ್ಲ. ಏರ್ ಫಿಲ್ಟರ್ಸು, ಬ್ರೇಕ್ ಪ್ಯಾಡ್ಸು ಎಲ್ಲ ಚೇಂಜ್ ಮಾಡಿದ್ದಕ್ಕೆ 29,500 ರೂಪಾಯಿ ಆಯ್ತು. ಸರ್ವಿಸ್ ಇನ್ಕ್ಲೂಡಿಂಗ್ ಆಯಿಲ್ ಚೇಂಜು ಎಲ್ಲ. ದುಡ್ಡಿದೆ ಕಟ್ತೀರಾ ಮೇಂಟೈನ್ ಮಾಡ್ತೀರಾ, ಹಾಂ, ಅದಕ್ಕೆ ನಾವೆಲ್ಲ ತಗೊಳ್ಳಲ್ಲ ದೊಡ್ಡ ದೊಡ್ಡ ಗಾಡಿಗಳನ್ನ. ವಾಟ್ ಎವರ್ ರೀಸನ್ಸ್ ನೀವು ವ್ಲಾಗ್ ಇಲ್ಲಿವರೆಗೂ ನೋಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇನ್ನೂ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀರಾ, ಫಾಲೋ ಮಾಡಿ. ಹೇಳ್ತಾ ಇದ್ದಾನೆ ನಮಗೆ ರಾಕಿಂಗ್ ಜಾಸ್ತಿ ಫಾಲೋವರ್ಸ್ ಬೇಕು. ಓಕೆ ಬಾಯ್ಸ್, ನೆಕ್ಸ್ಟ್ ವ್ಲಾಗ್ ಸಿಗ್ತೇನೆ, ಬಾಯ್.